ನರೇಂದ್ರ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಖರ್ಗೆ ಅವರು ಪ್ರಧಾನಿಯ ಬಗ್ಗೆ ಭಯೋತ್ಪಾದಕ ಎಂಬ ಪದ ಬಳಕೆ ಮಾಡಿದ್ದಾರೆ ಎನ್ನುವ ಆರೋಪ ಹೊರಬಿದ್ದ ಕೂಡಲೇ ಬಿಜೆಪಿ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇದನ್ನೇ ಆಧಾರ ಮಾಡಿಕೊಂಡು ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಖರ್ಗೆ ವಿರುದ್ಧ ಘೋಷಣೆ ಕೂಗಿದರು. ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್. ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ದೇಶದ ಪ್ರಧಾನಿಯನ್ನು ಈ ರೀತಿಯಾಗಿ ಅವಹೇಳನ ಮಾಡುವ ಮಾತು ಸಹಿಸುವುದಿಲ್ಲ, ಕೂಡಲೇ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ವಿಧಾನಸೌಧದ ಆವರಣದಲ್ಲಿ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಆರ್. ಅಶೋಕ್, ಖರ್ಗೆ ಅವರ ಮಾತು ತುಂಬಾ ಗಂಭೀರ ಎಂದು ಹೇಳಿ, ಮೊದಲು ಹೀಗೆ ಮಾತನಾಡಿ ಈಗ ನಾನು ಹೀಗೆ ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕ್ಷಮೆ ಕೇಳಲೇಬೇಕು, ಇಲ್ಲಾಂದ್ರೆ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಜೊತೆಗೆ ಖರ್ಗೆ ಅವರ ರಾಜಕೀಯ ಪರಿಸ್ಥಿತಿಯನ್ನು ಟೀಕಿಸಿ, ಲೋಕಸಭೆಯಲ್ಲಿ ಸೋತು ಈಗ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕನಾಗಿರುವ ಕಾರಣ ನಿರಾಶೆಯಿಂದ ಇಂತಹ ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು. ಇನ್ನೊಂದು ಕಡೆ ಈ ವಿಷಯದ ನಡುವೆ ರಾಜಕೀಯವಾಗಿ ಇನ್ನಷ್ಟು ಕಿಡಿಹಚ್ಚುವ ರೀತಿಯಲ್ಲಿ ಸಿಎಂ ಬಗ್ಗೆ ಮಾಟಮಂತ್ರದ ಆರೋಪವನ್ನು ಹೊರಹಾಕಲಾಗಿದೆ. ಸಿದ್ದರಾಮಯ್ಯ ಕಳೆದ ಕೆಲವು ದಿನಗಳಿಂದ ಮಂಕಾಗಿದ್ದಾರೆ, ಕುರ್ಚಿಗಾಗಿ ಕೆಲವರು ಮಾಟಮಂತ್ರ ಮಾಡ್ತಿದ್ದಾರೆ ಎನ್ನುವ ರೀತಿಯ ಹೇಳಿಕೆಗಳು ಕೇಳಿಬಂದಿದ್ದು, ಇದರಿಂದ ರಾಜಕೀಯ ವಾತಾವರಣ ಇನ್ನಷ್ಟು ಗರಂ ಆಗಿದೆ. ಇವು ರಾಜಕೀಯ ಚರ್ಚೆಗಿಂತಲೂ ಹೆಚ್ಚು ವೈಯಕ್ತಿಕ ಆರೋಪಗಳ ಮಟ್ಟಕ್ಕೆ ಇಳಿದಿವೆ ಅನ್ನೋ ಟೀಕೆ ಕೂಡ ಕೇಳಿಬರುತ್ತಿದೆ. ಖರ್ಗೆ ಅವರು ನಂತರ ಸ್ಪಷ್ಟನೆ ನೀಡುತ್ತಾ, ನಾನು ಪ್ರಧಾನಿಯನ್ನು ಭಯೋತ್ಪಾದಕ ಅಂತ ಕರೆಯಲೇ ಇಲ್ಲ ಎಂದು ಹೇಳಿದ್ದಾರೆ. ಆದರೆ ಬಿಜೆಪಿ ಇದನ್ನು ಒಪ್ಪಿಕೊಳ್ಳದೆ ಮಾತಿನ ತೂಕ ಗೊತ್ತಿರಬೇಕು, ದೇಶದ ಪ್ರಧಾನಿಯ ಬಗ್ಗೆ ಈ ರೀತಿಯ ಪದ ಬಳಕೆ ಸರಿಯಲ್ಲ ಎಂದು ವಾದಿಸುತ್ತಿದೆ. ಬಿಜೆಪಿ ನಾಯಕರು ಇದನ್ನು ದೇಶಕ್ಕೆ ಅವಮಾನ ಎಂದು ಹೇಳಿ ಖರ್ಗೆ ವಿರುದ್ಧ ತೀವ್ರವಾಗಿ ಧಿಕ್ಕಾರ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನೋಡಿದ್ರೆ ಇದು ಒಂದು ಸಾಮಾನ್ಯ ರಾಜಕೀಯ ಟೀಕೆ ಅಲ್ಲ, ಮಾತಿನ ಮಿತಿ ದಾಟಿದ ವಿವಾದ ಅನ್ನೋದು ಸ್ಪಷ್ಟ. ಜನಸಾಮಾನ್ಯರ ದೃಷ್ಟಿಯಲ್ಲಿ ನೋಡಿದ್ರೆ ದೇಶದ ಪ್ರಧಾನಿಯ ಸ್ಥಾನ ತುಂಬಾ ದೊಡ್ಡದು. ಯಾರೇ ಆಗಿರ್ಲಿ, ಆ ಹುದ್ದೆಯಲ್ಲಿ ಇರುವ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಒಂದು ಗೌರವ, ಜವಾಬ್ದಾರಿ ಇರಬೇಕು. ವಿರೋಧ ಪಕ್ಷದವರು ಟೀಕೆ ಮಾಡೋದು ಸಹಜ, ಅದು ಪ್ರಜಾಪ್ರಭುತ್ವದ ಭಾಗವೇ ಸರಿ. ಆದರೆ ಟೀಕೆ ಮತ್ತು ಅವಹೇಳನದ ನಡುವಿನ ಗಡಿ ದಾಟಿದ್ರೆ ಅದೇ ವಿವಾದಕ್ಕೆ ಕಾರಣವಾಗ್ತದೆ. ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಏನಂದ್ರೆ, ರಾಜಕೀಯದಲ್ಲಿ ಮಾತಿನ ಮಟ್ಟ ಎಷ್ಟು ಇರಬೇಕು ಅನ್ನೋದು. ಜನರಿಗೆ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಪರಿಹಾರ ಕೊಡೋದು ಮುಖ್ಯವೇ ಹೊರತು ಒಬ್ಬರನ್ನೊಬ್ಬರು ಈ ರೀತಿ ಟಾರ್ಗೆಟ್ ಮಾಡಿ ಮಾತನಾಡೋದ್ರಿಂದ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಮೂಡ್ತದೆ. ಹೀಗಾಗಿ ನಾಯಕರು ತಮ್ಮ ಮಾತಿನಲ್ಲಿ ಜವಾಬ್ದಾರಿ ತೋರಿಸಿದ್ರೆ ಮಾತ್ರ ರಾಜಕೀಯದ ಮಟ್ಟ ಕೂಡ ಏರುತ್ತದೆ ಅನ್ನೋದು ಈ ಘಟನೆಯಿಂದ ಮತ್ತೆ ನೆನಪಾಗುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.